ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಪೊಟ್ಯಾಟೊ ಪಾಪ್ಸ್ ಮಾಡಿದ್ದೀನಿ. ಸಕ್ಕತ್ತಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಪೊಟ್ಯಾಟೊ ಬಂದುಬಿಟ್ಟು ಬೇಬಿ ಪೊಟ್ಯಾಟೊ ಮತ್ತು ನಾರ್ಮಲ್ ಪೊಟ್ಯಾಟೊ ಎರಡೂ ತೊಗೊಂಡಿದ್ದೀವಿ. ಸೊ ನಿಮ್ಮ ಹತ್ರ ನಾರ್ಮಲ್ ಪೊಟ್ಯಾಟೊ ಇದ್ದರೆ ಅದಾಕಿ 3 ವಿಷಿಲ್ ಹೊಡಿಸಿ. ಸೊ 3 ವಿಷಿಲ್ಸ್ ಆದಮೇಲೆ ಅದನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಕೇರ್ಫುಲ್ಲಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಾಲ್ಟ್ ಏನು ಹಾಕೋಂಗಿಲ್ಲ, ಹಂಗೇನೆ ನಾನು ವಿಷಿಲ್ ಹೊಡ್ಸ್ಕೊಂಡಿದ್ದೀನಿ 3 ವಿಷಿಲ್ಸ್. ಸೊ ಆಮೇಲೆ ನಾನು ಒಂದು ದೊಡ್ಡ ಆನಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಆನಿಯನ್ ಮತ್ತು 1 ಚಿಲ್ಲಿ. ನಿಮ್ಗೇನಾದ್ರು ಖಾರ ಜಾಸ್ತಿ ಬೇಕಂದರೆ 2 ಚಿಲ್ಲಿನ ಆ್ಯಡ್ ಮಾಡ್ಬೋದು. ನಾನು ಒಂದೇ ಒಂದು ಚಿಲ್ಲಿನ ಆ್ಯಡ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್, ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಸೊ ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 6 ಸ್ಪೂನಷ್ಟು ಸ್ವೀಟ್ ಕಾರ್ನ್, ನಿಮಗೆ ಸ್ವೀಟ್ ಕಾರ್ನ್ ಜಾಸ್ತಿ ಇಷ್ಟ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರ್ 1/2 ಸ್ಪೂನ್ ಮತ್ತು ಗರಂ ಮಸಾಲ 1/2 ಸ್ಪೂನ್. ಈ 3 ಮಸಾಲಾನ ಹಾಕಿದ್ದೀನಿ. ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಇಷ್ಟು ಹಾಕಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಕಾರ್ನ್ಫ್ಲೋರ್ ಹಾಕೊಬೇಕು, ಅದೇ ಕ್ರಿಸ್ಪಿಯಾಗಿ ಬೈಂಡಿಂಗಾಗಿ ಚೆನ್ನಾಗಿ ಬರುತ್ತೆ. ಸೊ 1/2 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಸೊ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಬೈಂಡಿಂಗ್ ಚೆನ್ನಾಗಿ ಆಗಬೇಕು ಮತ್ತು ಅದೇ ಕ್ರಿಸ್ಪಿ ಕೊಡೋದು. ಸೊ ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎಣ್ಣೆ ಕಾಯ್ಕಿಡ್ಕೊಳ್ಳಿ. ಸ್ವಲ್ಪ ಡೀಪ್ ಫ್ರೈ ಥರ ಬರುತ್ತೆ. ಸೊ ಸ್ಪೂನಲ್ಲಿ ಒಂದೊಂದೇ ಹಾಕ್ತಾ ಹೋಗಬೇಕು. ಈ ಥರ ಒಂದೊಂದೇ ಹಾಕ್ತಾ ಹೋದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ನಿಮಗೀಗ. ಸೊ ಈಗ ಸ್ಪೂನಲ್ಲಿ ಅದು ಹಿಟ್ಟು ಹಾಕೋದು ಕಷ್ಟ ಆಗ್ತಿದೆಯಲ್ವಾ. ಸೊ ಹಾಗಾಗಿ ಫಸ್ಟು ಒಂದು ಲೋಟದಲ್ಲಿ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡು ಒಂದು ಸ್ವಲ್ಪ ನಾವು ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸಿದ್ದೀವಿ ಅಂತ ಆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ. ಸೊ ಈಗ ನೋಡಿ ಈಸಿಯಾಗಿ ಬರುತ್ತೆ. ಸೊ ಇದೊಂದು ಟಿಪ್ಸ್ ಆಯಿತಾ. ಸೊ ಚೆನ್ನಾಗಿ ಬರುತ್ತೆ ಪೊಟ್ಯಾಟೊ ಪಾಪ್ಸು, ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಸಕ್ಕತ್ತಾಗಿ ಬರುತ್ತೆ ಈ ರೆಸಿಪಿ.